ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಮಕ್ಕಳಿಗೆ ಬೇಕಾಗಿರೋ ಪೌಷ್ಟಿಕ ಆಹಾರಕ್ಕೆ ಏನೇನು ಬೇಕು ಅಂದರೆ, ಇವಾಗ ಮಕ್ಕಳಿಗೆ ಓಟ್ಸು ಅದು ಇದು ಬಿಟ್ಟರೆ ಬೇರೆ ಏನು ತಿನ್ನಿಸಲ್ಲ. ಬಟ್ ಅದರಿಂದ ಏನೂ ಯೂಸ್ ಇಲ್ಲ, ಮಕ್ಕಳಿಗೆ ಏನು ಯೂಸ್ ಆಗಲ್ಲ. ನಾನು ಈ ಐಟಮ್ಸ್ನ ಲಿಸ್ಟ್ ಮಾಡಿರೋದನ್ನ ತೊಗೊಂಡ್ರೆ ಅದನ್ನು ಮಕ್ಕಳಿಗೆ ಸರಿ ಮಾಡಿ ತಿನ್ನಿಸೋದ್ರಾಗಿ ಅಥವಾ ದೊಡ್ಡವ್ರಿಗೆ ಇದು ಏಜ್ ಓಲ್ಡ್ ಪರ್ಸನ್ಸ್ಗೆ ಗಂಜಿ ಥರ ಮಾಡಿ ಕುಡಿಸೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತೀನಿ. ಅದಕ್ಕೆ ಏನೇನು ಬೇಕು ಅಂದರೆ, ಫಸ್ಟು ರಾಗಿ, ಅಕ್ಕಿ, ಬೈನಲ್ಲಕ್ಕಿ, ಗೋಧಿ, ಹೆಸರುಕಾಳು, ಹುರುಳಿಕಾಳು, ಅಲಸಂದಿ, ಉದ್ದಿನಬೇಳೆ, ಕಡಲೆಬೀಜ 10 to 15 ಬೀಜಸ್ ಆದರೆ ಸಾಕು, ಹೆಸರುಬೇಳೆ, ಕಡಲೆಬೇಳೆ, ಮೈಸೂರು ತೊಗರಿಬೇಳೆ, ಏಲಕ್ಕಿ, ಜೀರಿಗೆ, ಮೆಂತ್ಯ 1 to 2 ಸ್ಪೂನ್ ಸಾಕು, ತೊಗರಿಬೇಳೆ, ಬಟಾಣಿ, ಕರಿಬೇವು, ಸೋಯಾಬೀನ್ ಬೀಜ, ಅದು ಕಡಲೆಬೇಳೆ, ಮತ್ತು ಡ್ರೈ ಫ್ರೂಟ್ಸ್ ಬರುತ್ತೆ. ಡ್ರೈ ಫ್ರೂಟ್ಸು ಬಾದಾಮಿ, ದ್ರಾಕ್ಷಿ, ಗೋಡಂಬಿ, ಅಂಜೂರ, ಪಿಸ್ತಾ, ಖರ್ಜೂರ, ವಾಲ್ನಟ್ ಸ್ವಲ್ಪ ಆದರೆ ಸಾಕು. ಇದಿಷ್ಟು 1 year ಒಳಗಡೆ ಇರೋ ಮಕ್ಕಳಿಗೆ ಮತ್ತು ಆಫ್ಟರ್ 1 year ಏನು ತೊಗೊಬೇಕಂದ್ರೆ, ಕುಂಬಳ ಬೀಜ, ಅಗಸೆ ಬೀಜ, ಸೂರ್ಯಕಾಂತಿ, ಅದು ಬಿಟ್ಟು ಸಿರಿಧಾನ್ಯಗಳಂತ ಬರುತ್ತೆ. ಅದರಲ್ಲಿ ಜೋಳ, ಸಜ್ಜೆ, ನವಣೆ, ಬರಗು, ಸಾಮೆ, ಅರ್ಕ, ಊದಲು, ಕೋರಲೆ, ಇದಿಷ್ಟು 1 year ಆಫ್ಟರ್ 1 year ಬೇಬೀಸ್ಗೆ ಮಾತ್ರ. ಇದರಲ್ಲೆಲ್ಲ 200 grams ಅಷ್ಟೇ ತೊಗೊಬೇಕು. ಆಫ್ಟರ್ 1 year ಬೇಬೀಸ್ಗೆ ಮಾತ್ರ ಇದೆಲ್ಲ ಯೂಸ್ ಮಾಡಬೇಕು. ಬಿಫೋರ್ 1 yearಗೆ ಡ್ರೈ ಫ್ರೂಟ್ಸು ಮತ್ತು ಇಷ್ಟು 20 ಐಟಮ್ಸ್ ಲಿಸ್ಟು ಇದೆಲ್ಲ ಏನು ಮಾಡ್ಕೊಬೇಕು, ಹದವಾಗಿ ಹುರ್ಕೊಳ್ಬೇಕು. ಸ್ಟವ್ ಮೇಲಾಗಿರ್ಬೋದು, ಒಲೆ ಮೇಲಾಗಿರ್ಬೋದು, ಹದವಾಗಿ ಹುರ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಅದನ್ನು ಸರಿ ಮಾಡಿ ತಿನ್ನಿಸಿದ್ರೆ ಮಕ್ಕಳಿಗೆ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೋ ಮಚ್. ಆ್ಯಂಡ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸ್ ಮಾಡಿ, ನಾನು ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ ಯು.